ಏನಕ್ಕಪ್ಪ ನೀನೇ ಬಂದ್ಬಿಡು, ನನಗೆ ಬೇಡಪ್ಪ ನೀನೇ ಬಂದ್ಬಿಡು ನೋಡ್ರಿ. ಒಂದ್ ಹೇಳ್ತೀನಿ ಕೇಳ್ರಿ, ಇದನ್ನ ಬಿಡ್ರಿ, ದಯವಿಟ್ಟು ಬಿಡ್ರಿ. ಒಂದ್ ನಿಮಿಷ ಅಪ್ಪ, ನಿನ್ ತಂದೆ ಒಂದ್ ನಿಮಿಷ ನಾನು ಹೇಳೋದು ಪೂರ್ತಿ ಕೇಳೋ ತಂದೆ. ನನ್ನ ಮಾತು ಒಂಚೂರು ತಗೊಳ್ರಿ. ಯಾವತ್ತೂ ಕೂಡ ಪಕ್ಷ ಅಧ್ಯಕ್ಷನ ಅಡ ಕಮಿಟಿಯನ್ನು ಮಾಡಿದ್ದಾರೆ. ಮುಂದುವರ್ಸೋದು, ಮತ್ತೊಂದು ಮಾಡೋದು, ಮಗದೊಂದು ಮಾಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು. ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಎಲ್ಲವೂ ಸುಲಲಿತವಾಗಿ ಸಖ್ಯ ಅಂತ ಆಗ್ತದೆ. ಈಗ ಕಾರ್ಯಕರ್ತರು ಬೇಸತ್ತಿದ್ದಾರೆ ಸರ್, ಎಲ್ಲ ನೀವು ಗಲಾಟೆ ನೋಡಿ ರಾಜ್ಯದೆಲ್ಲ. ಅಪ್ಪ ನಮ್ದು ಯಾವ್ದು ಗಲಾಟೆ ಇಲ್ಲ ಕಣಪ್ಪ. ಬಿಜೆಪಿ ಗಲಾಟೆ ನೋಡಿ ಬೇಸತ್ತಿದ್ದಾರೆ, ನೀವು ಸೆಂಟ್ರಲ್ ಲೆವೆಲ್ ಸರ್ ಮಾತಾಡಿ ಬಗೆಹರಿಸ್ತೀರಿ. ಅವೆಲ್ಲವೂ ಕೂಡ ನಡೀತಾ ಇದೆ. 4 ಗೋಡೆ ಮಧ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಮುಂದೆ ತಳ್ಕೊಂಡು ಹೋಗ್ಬೇಕು. 20 ವರ್ಷ ಮೇಲ್ಪಟ್ಟಾಗಿತ್ತು ದೆಹಲಿಯಲ್ಲಿ BJP ಭಾಜಪ ಬಂದು. ಇವತ್ತು ಮೊದಲನೇ ಬಾರಿಗೆ ಆ ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ. ಹರಿಯಾಣ, ಮಹಾರಾಷ್ಟ್ರ, ಒರಿಸ್ಸಾ ಎಲ್ಲವೂ ಕೂಡ ಯಾವ ರೀತಿ ಇದೆ, ಅನಿವಾರ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿಯವರ ಆಡಳಿತದ ಕಾರ್ಯವೈಖರಿ, ಅವರ ದೂರದೃಷ್ಟಿಯ ಚಿಂತನೆ, ಅವರ ಅಭಿವೃದ್ಧಿಯ ಇದು ನೀವು ನೋಡಿ. ಒಂದು ಸಾರಿ ನೀವು ರೈಲ್ವೆ ಇಲಾಖೆಯನ್ನು ಕೇವಲ ಕರ್ನಾಟಕದಲ್ಲಿ 96ರಿಂದ ಇಲ್ಲಿವರೆಗಿದ್ದಂಥ 12 ಯೋಜನೆಗಳನ್ನು ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಎಲ್ಲವನ್ನು ಕೂಡ ಬಿಡಿಬಿಡಿಯಾಗಿ ಕೊಡು ಅಂದರೆ ಅದನ್ನು ಲಿಸ್ಟ್ ಕೊಡ್ತೀನಿ ನಿಮಗೆ, ಅದಕ್ಕಿಲ್ಲ ಅಂತಲ್ಲ. ಏನಾಗಿದೆ, ಇದೆಲ್ಲರ ಜೊತೆಯಲ್ಲಿ ಅಗ್ರಿಕಲ್ಚರ್ಗಿರ್ಬೋದು, ಬೇರೆ ಬೇರೆದಿರ್ಬೋದು, ಎಲ್ಲ ಕೂಡ ಅವಕ್ಕಿಂತ ಹೆಚ್ಚಾಗಿ 36 ವಿಧದ ಜನೌಷಧಿ ಏನಿತ್ತು ಇವತ್ತು, ಏನು ಎಸೆನ್ಷಿಯಲ್ ಇದಿತ್ತು ಮೆಡಿಸನ್ನು, ಇದಕ್ಕೆ 100ಕ್ಕೆ 100 ನಾವು ಎಲ್ಲವನ್ನು ತೆಗೆದಾಕಿ ಸುಂಕವನ್ನು ತೆಗೆದಾಕಿದ್ದೀವಿ. ಇಂಥದ್ದಾಗಿಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಮಾಡ್ತಾಯಿದ್ದೀವಿ. ನೀರಾವರಿಗೆ ಆದ್ಯತೆ ಕೊಡಬೇಕು, ಕೊಡ್ತಾಯಿದ್ದೀವಿ. ಏನೆಲ್ಲ ಮಾಡ್ತಾಯಿದ್ದೀವಿ. ಮೋದಿಯವರ ಕಾರ್ಯವೈಖರಿಯನ್ನು 10% ನೀವು ಅನುಸರಿಸಿ 100% ಮಾಡೋಕ್ಕೆ ನಿಮ್ಮ ಕೈಲಿ ಆಗೋದು ಇಲ್ಲ. ನಾನು ಮಾಡೋಕ್ಕಾಗೋದಿಲ್ಲ. ಮೋದಿಯವರಿಗೆ ಯಾರಾದರೂ ಸಾಟಿ ಇದ್ದರೆ ಸನ್ಮಾನ್ಯ ನರೇಂದ್ರ ಮೋದಿಯವರೇ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆ 12 ಗಂಟೆವರೆಗೆ ಇವಾಗ ಹೆಂಗಿರ್ತಾರೋ ಹಂಗೆ ಇರ್ತಾರೆ. ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಮಾತನಾಡೋದನ್ನು, ಪೇಪರ್ ಸ್ಟೇಟ್ಮೆಂಟ್ ಕೊಡೋದನ್ನು, ಎಲ್ಲ ಒಂದು ಕಡೆ ತೃಪ್ತಿಗೋಸ್ಕರ ಮಾತನಾಡಿ ಕಾಲಹರಣ ಮಾಡಿ ಜನರನ್ನು ಕೂಡ ಒಂದು ರೀತಿ ಜಿಗುಪ್ಸೆ ಮಾಡೋದನ್ನು ಬಿಟ್ಟು ಕೇಂದ್ರ ಸರ್ಕಾರ ಜೊತೆ ಕುಳಿತುಕೊಂಡು ಚರ್ಚೆ ಮಾಡಿ ನಿಮ್ಗೆ ಏನೇನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ. ನೀವು ಕೂಡ ಆ ಕೆಲಸ ಮಾಡಿ ಅಂತ ನಾನು ನಿಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ. ಕಿವಿ ಮಾತನ್ನು ಕೂಡ ಹೇಳ್ತೀನಿ. ಸರ್, ಈಗ ಮಹಾರಾಷ್ಟ್ರ ಡೆಲ್ಲಿ ಇದರಲ್ಲಿ EVM ಒಂದು ನಿಮಿಷ ತಾಳು. ಇವರೇನು ಹೇಳಿದ್ರು, ಜಮ್ಮು ಕಾಶ್ಮೀರದ ಅವ್ರದ್ದೇ ಆದಂಥ ಸರ್ಕಾರದ ಇದ್ದಂಥ ಏನು ಹೇಳಿದ್ರು ಹೇಳಿ. ಒಂದು ನಿಮಿಷ ತಾಳ್ರಿ ದಯಮಾಡಿ. ಎಲ್ಲ ಒಂದು ಕಡೆ ಕೈಲಾಗದೋದನ್ನು ಬೈಪರ್ಸ್ಕೊಳ್ಳೋ ಕೆಲಸ ಬೇಡ. ಜನ ಬುದ್ಧಿವಂತರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಯಾವುದೋ ಕಾಲದಲ್ಲಿ ಇತ್ತು ನಿಮ್ಮ ಆಡಳಿತ, ಇವತ್ತು ಹೆಂಗಿದೆ ಅನ್ನೋದನ್ನು ಮನೆ ತಾವು ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾದ ನರೇಂದ್ರ ಮೋದಿಯವರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀರಿ. ಒಳ್ಳೆ ಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕಾರ್ಯವೈಖರಿಯೇನು, ಇವತ್ತಿನ ಕಾರ್ಯವೈಖರಿಯೇನು ಅನ್ನೋದು ತೆರೆದ ಪುಸ್ತಕ ಆಗಿದೆ. ದಯವಿಟ್ಟು ಇವೆಲ್ಲ ಬಿಟ್ಟು ಇನ್ನು ಮುಂದಾದ್ರು ಸರಿ ಮಾಡಿಕೊಂಡು ಎಲ್ಲೆಲ್ಲಿ ನಿಮ್ಮ ಸರ್ಕಾರಗಳಿದೆಯೋ ಅದನ್ನಾದ್ರು ಉಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಅವು ಕಳ್ಕೋತೀರ. ಅಪ್ಪ ಆ ಥರ ಸಭೆನೂ ಇಲ್ಲ, ಪಭೆನೂ ಇಲ್ಲ ಕಣ್ರಯ್ಯ. ಒಂದು ತಿಳ್ಕೊಂಡ್ರಯ್ಯ, ಒಂದು ನನಗದ್ರ ಅವಶ್ಯಕತೆಯೂ ಇಲ್ಲ. ನಾನು ರಾಜ್ಯದಿಂದ ಹೋಗಿದ್ದೀನಿ, ನನಗೊಂದು ಮನೆ ಕೊಟ್ಟವರಪ್ಪ. ನಾನು ನಮ್ಮ ಬೀಗರಿಗೆ ಹೇಳಿಲ್ಲ, ನಾನು ನಮ್ಮ ಮನೆ ಅಷ್ಟಕ್ಕೆ ನಾವು ಪೂಜೆ ಮಾಡ್ಕೋತೀವಿ. ಅದು ಮಾಡೋದು ಬೇಡ ಅನ್ನೋಕ್ಕಾಯ್ತದೇನಪ್ಪ. ಅದಕ್ಕೆ ಉಪ್ಪು ಖಾರದ ಎಲ್ಲವೂ ಆಗ್ತಾ ಇದ್ದೀರಿ. ಒಂದು ಸತ್ಯ, ಆ ಥರದ ವ್ಯವಸ್ಥೆ ಇಲ್ಲ, ನಮ್ದೆಲ್ಲವೂ ಇದಾಗಿದೆ. ನಾನು ಒಬ್ಬ ಶಿಸ್ತಿನ ಸಿಪಾಯಿ. ಪಕ್ಷ ಯಾರನ್ನೂ ನಾವು ಕರೆದಿಲ್ಲ, ಮಾಡಿಲ್ಲ. 19 ಜನ ನಮ್ಮ NDA MP ಗಳು ಏನಿದ್ದಾರೆ ಅವ್ರು ಕರೆದಿದ್ದೀನಿ. ನಮ್ಮ ನೆಂಟರನ್ನೇ ಕರೆದಿಲ್ಲ. ಒಂದು ನಿಮಿಷ ನನ್ನ ಸ್ವಂತ ನೆಂಟರನ್ನೇ ಕರೆದಿಲ್ಲ ಅಂದಮೇಲೆ ಇನ್ಯಾರು ಕರಿತೀವಿ ನಾವು? ಮತ್ತು ನಾನು ಪಕ್ಷ ನನಗೆ ತಾಯಿ.